ಅದೇ ಬಸ್ಸು. ಹಲೋ ಸಿಸ್ಟರ್, ನಿಮ್ ಬಸ್ ರೆಡಿ. ವಿಜಯಣ್ಣ, ಇವತ್ತು ದೇವ್ರು ನಿಜವಾಗ್ಲೂ ಕಂಡ್ಬಿಟ್ಬಿಟ್ಟ. ಕಂಡು ಬಿಟ್ಟಿದ್ದು ದೇವರಲ್ಲ, ಮೆಕ್ಯಾನಿಕ್. ಅದು ಮುಖದ ಮೇಲೆ ನೀರ್ ಹಾಕಿದ್ಮೇಲೆ ಬೆಳಗ್ಗೆ ನಾವು ಟೈಟ್ ಆಗ್ಬಿಟ್ಟಿದ್ದ. ಬಸ್ಸಿನ ನೆಟ್ಟು ಬೋಲ್ಟ್ ಎಲ್ಲ ಲೂಸ್ ಆಗ್ಬಿಟ್ಟಿತ್ತು. ಆಮೇಲೆ ಟೈಟ್ ಮಾಡಿಸಿ ಬಸ್ಸನ್ನ ತಗೊಂಡ್ಬಂದೆ. ನಮ್ಮಪ್ಪ ಗಣೇಶ ಕಾಪಾಡು. ವಿಜಯ್, ಸ್ವಲ್ಪ ಇರು ಮಲಯ. ವಿಜಯ್ ಮಲ್ಯ ಈ ಬಸ್ ಅಲ್ಲ, ಅದು ವಿಜಯ್ ಮಲ್ಯ ಏರ್ ಬಸ್. ಇದು ಈ ವಿಜಯ್ ಮಲ್ಯನ ರೋಡ್ ಬಸ್. ನಮ್ ಜೀವನ ಏನಿದ್ರು ಆನಂದವಾಗಿ ಇಲ್ಲೇನೆ. ಸರ್ಕಾರಿ ಕೆಲಸ, ದೇವರ ಕೆಲಸ. Hi guys! This is Candy. You're on the way to the famous pilgrimage called Ganapati Pura. I welcome you all and wish you all a happy, exciting and entertaining journey. ಯಾವ ಸೈಡ್ ಇಂದ ನೋಡಿದ್ರು ನಾರ್ಮಲ್ ಆಗಿ ಕಾಣ್ತಾ ಇಲ್ವೇ? What? ಫ್ಲವರ್ ಪಾಟ್. I am a VJ. ನನ್ನ ಹೆಸರು ವಿಜಯ್. No, I am a VJ. ನೋ, ನನ್ನ ಹೆಸರು ವಿಜಯ್ ಅಂತ. ಗಂಡಸರು ವಿಜಯ್ ಅಂತ ಹೆಸರಿಡ್ತಾರೆ, ಹೆಂಗಸರು ಯಾರಾದ್ರೂ ವಿಜಯ್ ಅಂತ ಹೆಸರಿಡ್ತಾರ? No, ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ನನ್ನ ಹೆಸರು ವಿಜಯ ಅಲ್ಲ. I am a VJ. You mean video jockey? ಓಹ್, ನಾನು ವಿಜಯ್ ಕಾಕಿ. No, I'm a computer, an anchor. ಅಂದ್ರೆ ನಿರೂಪಕಿ. ಅವಲಕ್ಕಿ ಪವಲಕ್ಕಿ ಗೊತ್ತು, ಇದೇನಿದು ನಿರೂಪಕಿ? ಓ, ಅರ್ಥ ಆಯ್ತು, ನಿರೂಪಕಿ. ನಾನ್ ಹೇಳಿದ್ದು ಅದೇ. ಹೇಳಿದ್ದ? ಹಾಸನ ಹರ್ಸಿಕೆರೆ ಕೇಸ. ತಾಯಿ ಭುವನೇಶ್ವರಿ, ನೀನೇ ಕಾಪಾಡ್ಕೋಬೇಕು. ಜೈ ಕರ್ನಾಟಕ ಮಾತೆ. Well, ನನ್ನ ಸೀಟು ಎಲ್ಲಿದೆ? ಹೀದಾ? ಕೂತ್ಕೊಳ್ಳಿ, ಬರ್ತೀನಿ. ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಗ? ಎಲ್ರಿಗೂ ಟಿಕೆಟ್ ನ ಅರಿಯೋಕೆ. ನಾನ್ ನಿಮಗೆ ಸಹಾಯ ಮಾಡ್ತೀನಿ. ಥ್ಯಾಂಕ್ಸ್. ನಾನು ಇಲ್ಲಿ ಕುತ್ಕೊಂಡ್ರೆ ನಿಮ್ಗೇನು ಅಭ್ಯಂತರ ಇಲ್ಲಲ್ಲ? ನೋ ಪ್ರಾಬ್ಲಮ್. ಥ್ಯಾಂಕ್ ಯು. 2, 4, 6, 7. ಏನ್ ಬಾಯಿ ಬಿಟ್ಕೊಂಡು ಹಾಗೆ ನೋಡ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ? ಬಾಯ್ ಬಿಟ್ಕೊಂಡು ಯಾರಾದ್ರೂ ನೋಡಕ್ಕಾಗ್ತದ? ಕಣ್ ಬಿಟ್ಕೊಂಡು ನೋಡ್ಬೋದು ಅಷ್ಟೇ. ಮಂಡ್ಯನಾ? ಯವಿ ನಿಮ್ಗೆ ತಿಳಿತು ಅಂತೀನಿ. ಹೆದರ್ದೆ ರಾಗವಾಗಿ ಗಂಡು ಭಾಷೆಯಲ್ಲಿ ಮಾತಾಡ್ದಾಗ್ಲೇ ಗೊತ್ತಾಯ್ತು ನೀವು ಮಂಡ್ಯದವರು ಅಂತ. ಪರವಾಗಿಲ್ವೇ, ನಮ್ ಕಂಡಕ್ಟರ್ನವರು ನಮ್ಮೂರ್ ಬಗ್ಗೆ ತಿಳ್ಕೊಂಡಿದ್ದೀರಾ? ನಿಮ್ಮೂರೇನು, ನಿಮ್ಮೂರ್ ಬಗ್ಗೆ ಯುವ. ನಿಮ್ಮೂರಿಂದ 3 ಸಲ MP ಆಗಿ ಗೆದ್ದು ಬರ್ಲಿಲ್ವಾ? ಅವನ್ ನನ್ನ ಆಪ್ತ ಮಿತ್ರ, ನನ್ನ ಕುಚ್ಚಿಕ್ಕೋ. ನಾನು ನಿಮ್ಮೋನೆಯ. ಕರಡಿ ಬೆಟ್ಟಕ್ಕೆ ಹೋಗಲ್ಲ ಈ ಬಸ್, ಕರಡಿ ಬೆಟ್ಟಕ್ಕೆ ಹೋಗಲ್ಲ, ಕರಡಿ ಬೆಟ್ಟಕ್ಕೆ ಹೋಗಲ್ಲ. ನೀವ್ ಎಲ್ಲಿ ಹೋಗ್ಬೇಕು ಹೇಳ್ರಲ್ಲ. ಈ ಬಸ್ ಹೋಗೋದು ಗಣಪತಿಪುರಕ್ಕೆ, ಪಿಕ್ನಿಕ್ ಅಲ್ಲ. ಇಳಿರಿ ಕೆಳಗಡೆ. ಓಕೆ, ಹಾಗಾದ್ರೆ ನಾವೆಲ್ಲ ಗಣಪತಿಪುರಕ್ಕೆ ಪಿಕ್ನಿಕ್ ಹೋಗ್ತೀವಿ. ಓಕೆ, ಹಾಗಾದ್ರೆ ನೀವು ಗಣಪತಿಪುರಕ್ಕೆ ಬನ್ನಿ. ಸದ್ಯ ಬಸ್ ಹೊರಡ್ತಲ್ಲ. ಬಸ್ ನಿಲ್ಲೋದು ಹೊರಡಕ್ಕೆ, ಹೊರಡೋದು ನಿಲ್ಲಕ್ಕೆ. ಯಾಕೆ ಗೊಂಬೆ ಅಲ್ಲೇ ಇದೆಯಂತ ಒಂದ್ಸಲ ನೋಡಿ. ನಾವು ಕಾಶ್ಮೀರಲ್ಲಿ ಇದೀವಿ, ಅದು ಕನ್ಯಾಕುಮಾರಿಯಲ್ಲಿದೆ. ಹೆಂಗ್ ನೋಡೋದು? ಯಾಕೆ ಸ್ವಲ್ಪ ನೋಡ್ತೀರಾ? ಬನ್ರಿ ಒಳಗಡೆ. ಅಲ್ರಿ ಕಂಡಕ್ಟರ್ ಸಾಹೇಬ್ರ, ನಾ ಬರ್ದೆ ಈ ಬಸ್ ಹ್ಯಾಂಗ್ ಹೊಂಟು ಅಂತೀನ. ಕ್ಲಚ್ ಬಿಟ್ಟು ಆಕ್ಸಿಲೇಟರ್ ಮ್ಯಾಗೆ ಕಾಲಿಟ್ಟ ತಕ್ಷಣ ಬಸ್ ಹೊಂಟು ಅಂತೀನಿ ನಾನು. ನನ್ ಗೆಲಿ ಮಾಡಕ್ ಹತ್ತೀರಿ? ನಿಮ್ ಮೇಲೆ ಕಂಪ್ಲೇಂಟ್ ಕೊಡೋಣದಿನ್ನ. ಇಳಿರಿ, ಕೆಳಗಡೆ ಇಳಿರಿ. ಯಾಕ? ಕಂಪ್ಲೇಂಟ್ ಕೊಡಕ್ ನೀವು ಹೋಗಿ ಬಸ್ ತಗೊಂಡು ನಾನು ಹೋಗ್ತೀನಿ. ಯಾಕ? ನಾನು ಈ ಬಸ್ನಾಗ ಬರೋಣದಿನಲ್ಲ. ಮತ್ತೆ ಯಾಕೆ ಇನ್ನೂ ನಿಂತಿದ್ದಾರೆ? ಬನ್ನಿ ಕೂತ್ಕೊಳ್ಳಿ. ಹಂಗಲ್ರಿ, ನಮ್ ಎಂಡ್ರು ಬರ್ಬೇಕಲ್ಲ. ನಮ್ಮ ಹಂಗಲ್ರಿ, ಅದ್ ನಮ್ ಪರ್ಸನಲ್ ಐತಿ. ಮತ್ತೆ ಯಾಕೆ ಇನ್ನು ಅಲ್ಲೇ ನಿಂತಿದ್ದಾರೆ? ಬರೀ ಕೇಳಿ. ಲಗುನ್ ಬಾ, ಲಗುನ್ ಬಾ, ಲಗುನ್ ಬಾ. ರೈಟ್ ಹೇಳೋದೇನ್ರಿಪ್ಪ? ನಮ್ ಎರಡನೇ ಹಾಕಿ, ನಮ್ ಎರಡನೇ ಏನ್ರ. ಈಗ್ಲಾದ್ರು ರೈಟ್ ಹೇಳ್ಬೋದಾ ಅಥವಾ ಮೂರನೇವ್ರು ಬರಕ್ ಹತ್ತಾರ? ಮೂರನೇವ್ರು ಅದಾರ್ರಿ, ಆದ್ರೆ ಮನೆಯಾಗಿಟ್ಟೀನಿ. ಇಟ್ಟಿದೀನಿ ಅಂದ್ರೆ ಇಟ್ಟಿದೀನಿ ಅಂದ್ರೆ ಇಟ್ಕೊಂಡಾಕಿ ಅಲ್ರಿ, ಆಕಿನೂ ಕಟ್ಕೊಂಡಾಕಿನೇ, ಆದ್ರೆ ಇಲ್ಲಿ ಬಂದಿಲ್ಲ ಅಂತ ಹೇಳ್ದೆ. ಹೋಗಿ ಕುತ್ಕೋ, ಹೋಗಿ. ಲಗು 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 ಕುಂಡ್ರಿ. ರೈಟ್ ರೈಟ್. ಟಿಕೆಟ್ ಹೇಳಿ. ಟಿಕೆಟ್ ಹೇಳಿ. ಹಿಂದೆ ಹೇಳಕತ್ತಿಲ್ಲ ಟಿಕೆಟ್. ಎಲ್ಲಿಗೆ ಹೋಗಕ್ ಹತ್ತಿದಿರಿ ಅಂತ ಕೇಳ್ತಿದ್ದೀರಿಪ್ಪ. 3. ಹೌದ್ರಿ?
ಆಕಿನೇ ಕರ್ಕೊಂಡ್ ಬರ್ಲಿಲ್ಲ ಪಾಪ. ಪಾಪ ಅಂದ್ರಲ್ಲ, ಹಾ. ಆಕಿ ಪಾಪ ಆಗೈತಿ. ಹಾಲ್ ಕುಡಿಸ್ಬೇಕಲ್ಲ, ಹಾ. ಅದಕ್ಕ ಮನ್ಯಾಗ ಬಿಟ್ ಬಂದೀನಿ. ಹಾ. ಹೋದ್ಸತಿ ಆಕಿನ್ ಗಣಪತಿಪುರ ಕರ್ಕೊಂಡ್ ಹಾ. ಹೋಗಿದ್ದೀನ್ರಿ, ಅದಕ್ಕೆ ಆಕಿ ಪಾಪ ಆಗೈತಿ. ಇವ್ರಿಗೆ ಇನ್ನೂ ಆಗಿಲ್ರಿ, ಅದಕ್ಕೆ ಈಗ ಕರ್ಕೊಂಡ್ ಹೊಂಟೀನಿ. ಗಣಪತಿಪುರಕ್ಕೆ ಹೋದ್ರೆ ಮಕ್ಕಳಾಯ್ತಿದೇನ್ರಿ? ಆಗ್ತೈತ್ರಿ. ಅಯ್ಯೋ ದೇವ್ರೆ, ಹಾಗಾದ್ರೆ ನಾನು ಇಲ್ಲೇ ಇಳ್ಕೊಂಡ್ಬಿಡ್ತೀನಪ್ಪ. ಹೇ, ನಿನಗೇನು ಆಗೋದಿಲ್ಲ, ಸುಮ್ಮನೆ ಕೂತ್ಕೊಳ್ಳೆ. ನೋಡಿದ್ರಾ, ಈ ಕಡೆ ಹುಡುಗಿಂತ ಆ ಕಡೆ ಸೂಪರ್. ನೀ ನೋಡು ಅಂದ. ನಾನು ಹೇಳಿದ್ದು ಮೂರನೇ ಹೆಂಡತಿ ಹರಕೆ ನೆರವೇರ್ತಲ್ಲ, ನಮ್ಗೂ ಅವ್ರ ತರನೇ ನೆರವೇರುತ್ತೆ ಅಲ್ವಾ? ನನಗೂ ಮೂರ್ ಜನ ಹೆಂಡತಿರ್ ಸಿಗ್ತಾರೆ. 3 ಜನ ಹೆಂಡತಿರಿ ಯಾಕೆ? 100 ಜನಕ್ಕೆ ಸಮಾನ ಒಬ್ಳು ಇದೆಯಲ್ಲೇ. ಇವರಿಗೆ ನಾಚಿಕೆ ಬೇರೆ ಇವಳಿಗೆ. ನಿಮ್ ಹೆಸರು? ರಕ್ಷಿತಾ. ಯಾಕೆ, ಏನಾಯ್ತು? ಈಟ ಚಲಿ ಏನೋ ಇದೆ ಏನೋ ಇದೆ, ಈ ಹಾಡು ಜ್ಞಾಪಕ ಬಂತು, ಅದಕ್ಕೆ ಹೇಳ್ದೆ. ಓಯ್ ಟಚಿಂಗ್ ಎಲ್ಲಿಗೆ ಹೋಗ್ಬೇಕು? ಗಣಪತಿಪುರ. ಕೊಡ್ಲಾ 2 ಏನು ಟಿಕೆಟ್? 2? ಮತ್ತೆ ಆಕೆಗೆ ಯಾರು ತಗೋತಾರೆ? 2 ಕೊಡಿ ಕೊಡಿ ಕೊಡಿ. ನಂಗೆ ಉಡುಪಿ ಕೊಡಿ ಸಾಕು. ಓಕೆ, ಯಾರು ಯಾವಾಗ ಯಾರಿಗೋಸ್ಕರ ಟಿಕೆಟ್ ತಗೋತಾರೆ ಅಂತ ನಮಗ್ ಚೆನ್ನಾಗಿ ಏನಂದ್ರಿ? ಗುರುವಾಯೂರಪ್ಪ. ಏ ಮಲ್ಲಯ್ಯಪ್ಪನೇ, ನಿಧಾನವಾಗಿ ಗಾಡಿ ಓಡಿಸು, ಇದ್ದಿದ್ರೆ ಆಂಟಿ ಟಿಕೆಟ್ ಇಲ್ಲದೆ ಮೇಲೆ ಹೋಗ್ತಾರೆ. ಯಾರಿಗೆ ಹೇಳಿದೀರಿಯ ನನ್ ಟಿಕೆಟ್ ಇಲ್ದೆ ಹೋಗ್ದೀನಿ ಅಂತ ಹೇಳಿ? ನಾನು ವಿಗಿರಿ ಪಾಸ್ ಮಾಡ್ಕೊಂಡಿದ್ದೀನಿ. ತೋರ್ಸಿ ನಿಮ್ಮ ವೀಗ್ಲಿ ಬಾಸ್ ತೋರ್ಸಿ. ನನ್ನ ಬಾಸು ಆಮೇಲೆ ತೋರಿಸ್ತೀನಿ. ಮುಂದೋಗು. ಕಂಡಕ್ಟರ್ ಅನ್ಕೊಂಡಿದಾರೋ ಇಲ್ಲ ಭಿಕ್ಷಕ ಅನ್ಕೊಂಡಿದಾರೋ? ಮುಗ ನೋಡ್ದೇನೆ ಮುಂದೆ ಹೋಗು ಅಂತ ಹೇಳಿದಾರೆ. ಹಬ್ಬ ತಿರುಪತಿ ತಿಮ್ಮಪ್ಪನೇ. ಅಯ್ಯಯ್ಯಯ್ಯಯ್ಯೋ, ರೋಡ್ ಮಧ್ಯೆ ಸ್ಪೀಡ್ ಬ್ರೇಕರ್ ಇದೆಯೋ, ಸ್ಪೀಡ್ ಬ್ರೇಕರ್ ಮಧ್ಯೆ ರೋಡ್ ಇದೆಯೋ, ಒಂದು ಗೊತ್ತಾಗ್ತಾ ಇಲ್ವೇ? ಎಷ್ಟು ಸ್ಮೂತ್ ಆಗಿದೆ ರೋಡ್. ಎಷ್ಟು ಸ್ಮೂತ್ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹೆಲ್ಮೆಟ್ ಒಳಗಡೆ, ಹೆಲ್ಮೆಟ್ ಬಸ್ ಒಳಗಡೆ ಹೆಲ್ಮೆಟ್ ಯಾಕೆ ಹಾಕೊಂಡಿದ್ದೀರಾ? ನಮ್ ಪೀಡೆ ಎದ್ರೆ ನಿಮಗೆ ಗೊತ್ತಾಗುತ್ತೆ. ಇಷ್ಟೊಂದು ಮುದ್ದಾದ ಮಗುವನ್ನ ಪೀಡೆ ಗಿಡೆ ಅಂತ ಯಾಕಮ್ಮ ಬೈತೆ? ಈ ಮಗು ಯಾರ್ದು? ನಿಮ್ದು. ಈ ತಲೆ ಯಾರ್ದು? ನಿಮ್ದು. ಈ ಹೆಲ್ಮೆಟ್ ಯಾರ್ದು? ನಿಮ್ದು. ಮತ್ ನಿಮ್ದೇನ್ ಪ್ರಾಬ್ಲಮ್? ರೀ, ಬಸ್ಸಲ್ಲಿ ಪ್ರಯಾಣ ಮಾಡ್ತಿರೋರು ಯಾರು? ನಾವು. ಟಿಕೆಟ್ ತಗೋಬೇಕಾಗೋರು ಯಾರು? ನಾವು. ಅದೇ ನನ್ನ ಪ್ರಾಬ್ಲಮ್. ಅಪ್ಪ ಮಹಾನುಭಾವ, ನಿಮ್ಮ ಸರ್ವಾಂಗಕ್ಕೂ ನಮಸ್ಕಾರ. ನೀವ್ ಎಲ್ಲಿ ಹೋಗ್ಬೇಕು ಹೇಳಿ? ಗಣಪತಿಪುರ 2.5. ಕೊಡಿ 650 ಎಕ್ಸ್ಟ್ರಾ ಲಗೇಜ್. ಲಗೇಜ್ ಇದೇನಿದು? ಪೀಡೆನಾ? ಅರೆ, ಅರೆ, ಏನ್ ಮಾಡ್ತಿದೀಯೋ? ಏನ್ ಬೇಕು ನಿನ್ಗೆ? ಅವ್ರು ಬೇಕಾ? ಪಾಪ ಯಾಕ್ರಿ ಹೊಡಿತಾ ಇದ್ದೀರಾ? ಅರೆ, ದುಡ್ಡು ಕೊಡ್ತಾನಂತಲ್ರಿ? ಕೊಡ್ತೀಯಾ ಮಗನೇ? ಯಾಕೋ, ಏನಾಯ್ತು ನಿಂಗೆ? ಏನ್ ಬೇಕು? ಟಿಕೆಟಾ? ಅದನ್ನ ಬಾಯ್ ಬಿಟ್ಟು ಹೇಳೋದ್ ತಾನೆ. ಏನದು? ಏನ್ ಬೇಕು? ಮುತ್ತ? ಚೆಚ್ಚೆ, ಅದೆಲ್ಲ ನಾವು ಮಾಡಲ್ಲ, ನಮಗ್ ಸರಿ ಹೋಗಲ್ಲ. ಮೂಗನ? ಮಾತ್ ಬರಲ್ವಾ? ಮಾತ್ ಬರಲ್ಲ, ಅದಕ್ಕೆ ಸನ್ನೆ ಮಾಡಿ ಹೇಳ್ತಿದ್ದಾನೆ. ಎಲ್ಲಿಗೆ ಹೋಗ್ಬೇಕು? ಡ್ಯಾನ್ಸ್ ಪ್ರೋಗ್ರಾಮಾ? ಎಲ್ರು ಬಸ್ನಲ್ಲಿ ಗಣಪತಿಪುರಕ್ಕೆ? ಹೌದಾ, ಕೊಡು 250. ಚಿಲ್ರೆ ಇಲ್ವಲ್ಲೋ? ಇಲ್ವಾ? ನಿನ್ನ ಹತ್ರನೂ ಇಲ್ವಾ? ಹೋಗಿ ಕೇಳು ಯಾರ ಹತ್ರ. ಅರೆ, ಯಾಕೆ ಪಾಪ ಅವನು ಹೊಡಿತಾ ಇದ್ದೀರಾ? ಚಿಲ್ರೆ ಕೇಳ್ತಿದ್ದಾನ ಅಷ್ಟೇ ಅವನು. ನಮ್ಮ ಹತ್ರ ಚಿಲ್ಲರೆ ಇಲ್ಲ. ಚಿಲ್ರೆ ಇಲ್ವಾ? ಮೇಡಮ್, ದಯವಿಟ್ಟು 100 ರೂಪಾಯಿ ಚಿಲ್ಲರೆ ಕೊಡ್ತೀರಾ? ನಿಮ್ ಹತ್ರ ಚಿಲ್ಲರೆ ಇದೆಯಾ? ನೀವು ಕೇಳಿದ್ರೆ ನನ್ನ ಹತ್ರ ಖಂಡಿತ ಇದೆ, ತಗೊಳ್ಳಿ. ಯಾರು ಯಾವಾಗ ಯಾರು ಚಿಲ್ಲರೆ ಕೊಡ್ತಾರೆ ಅಂತ ನಮಗ್ ಚೆನ್ನಾಗಿ ಗೊತ್ತು. ಮಿಸ್ಟರ್ ಗೊರ್ಕೆ, ಕಂಡಕ್ಟರ್ ಬರುವಾಗ ಗೊರ್ಕೆ ಹೊಡಿಯೋದು, ನಿದ್ದೆ ಮಾಡೋದು, ಇದೆಲ್ಲ ಬಹಳ ಓಲ್ಡ್ ಟೆಕ್ನಿಕ್ ಆಗೋಯ್ತು. ಟಿಕೆಟ್. ನಾನ್ ನಿದ್ದೆ ಮಾಡ್ತಿಲ್ಲ ಅಣ್ಣಯ್ಯ, ಎದ್ದೇ ಇದ್ದೀನಿ. ಮತ್ತೆ ಗೊರ್ಕೆ ಹೊಡಿತಾ ಇದ್ರಿ? ಎದ್ದಿರೋವಾಗ ಗೊರ್ಕೆ ಹೊಡಿಯೋದು ನನ್ನ ಅಭ್ಯಾಸ. ಮತ್ತೆ ಮಲಗಿರೋವಾಗ? ಬೆಲ್ಲು ಚಿಪ್ತಿದೆ. ಓಹೋ, ತುತ್ತೂರಿ ಕೇಸ. ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗ್ಬೇಕು? ಗಣಪತಿಪುರಕ್ಕೆ. 250 ರೂಪಾಯಿ ಕೊಡಿ, ಟಿಕೆಟ್ ತಗೊಳ್ಳಿ. 250 ರೂಪಾಯಿ ಕೊಡಿ, ಟಿಕೆಟ್ ತಗೊಳ್ಳಿ. ಆಹಾ, ಸುಖ ಪುರುಷ. ಬಾಯಲ್ಲಿ ಇಟ್ಕೊಂಡ ತಕ್ಷಣ ಹಾಸಿಗೆ ದಿಂಬು ಏನೂ ಬೇಡ, ಪಾಚ್ಕೊಂಡ್ಬಿಡ್ತಾನೆ.
ಮೋನೆ 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 ಅಂದ್ರೆ ಮೋನೆ ಅಂದ್ರೆ ಮೈ ಸಣ್ಣ ಅಂದ ನನ್ ಮೂಗು ಅಂದ. ಇದು ಮೂಗು ಅಲ್ಲ, ಇದು ಮೂಗು. ಇದು ಮಗು 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 ಎಲ್ಲಿ ಮಗು? ಮಗು ಅಂತ ತಕ್ಷಣ ಎದ್ಬಿಡ್ತಾಳೆ. ನಾನು ಮೋನೆ ಅಂದಿದ್ದು ಇವ್ರಿಗೆ. ಸುಳ್ಯ ಬರೋದಕ್ಕೆ ಇನ್ನಿಷ್ಟು ಟೈಮ್ ಬೇಕಾಗುತ್ತೆ? ಒಂದು 2-2.5 ಗಂಟೆ ಬೇಕಮ್ಮ. ಸುಳ್ಯ ಬಂದ್ರೆ ಅಲ್ಲಿ ನಾನು ಎಬ್ಬಿಸ್ತೀರಾ? ಹ್ಮ್ ನೀವ್ ಎಬ್ಸೋ ಆಗಿದ್ರೆ ನಾನ್ ಸ್ವಲ್ಪ ಟೈಮು ಮಲಗಿ ನಿದ್ದೆ ಮಾಡಿ. ಸರಿ. ಖಂಡಿತ ಎಬ್ಬಿಸ್ತೀವಿ. ಅಲ್ಲಿವರೆಗೂ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡಿ, ಆಯ್ತಾ? ಥ್ಯಾಂಕ್ ಯು ಎಂದ ಗುರುವಾಯೂರಪ್ಪನೇ. ಆಂಡಿ ಗನ್ನಡ ಸಿಂಬ್ಳಿ ಸುಪರ್ಬ. ಏನಂದ ಮೋನೆ? ಎಂದಲ್ಲ ಅಮ್ಮೆ, ಮುಳುಗಿ ಮೂಲಿಗಿ ಆ, ಮೋಣೆ. ಅರೆ ವಿಜಯ್, ಏನ್ ಮಲೆಯ? ಇಲ್ಲಿ ಬಂದ್ ನೋಡು ಯಾರು ಎದುರುಗಡೆ ಇದ್ದಾರೆ ಅಂತ. ಯಾರಿದ್ರು ನಮ್ಗೇನು? ಹಾರನ್ ಹೊಡಿ, ಇದೇ ಓವರ್ಟೇಕ್ ಮಾಡು. ಇಲ್ಲಿ ಪಾಪ ಯಾರಿದ್ದಾರೆ ನೋಡು ಎದುರುಗಡೆ. ಗುರು, ನಮ್ ಮ್ಯೂಸಿಕ್ ಗುರು. ಗುರುನಾ? ಅರೆ ಗುರು ಕಿರಣ್. ಸಾರ್, ನೀವೆಲ್ಲ ಯಾಕೆ ಬಸ್ಸಿನ ಬಸ್ ಹಿಡಿದು ಹೋಗಿ ಹೋಗ್ರಿ. ಸಾರ್, ನಿಮಗೆ ವಿಜಯ್ ಮಲ್ಲಯ್ಯ ಅವರ ನಮಸ್ಕಾರ. ವಿಜಯ್ ಮಲ್ಯನ ಎಲ್ಲಿ? ಸಾರ್, ನಾನು ವಿಜಯ್ ಸರ್. ನಾನು ಮಲಯ. ಸಾರ್, ನೀವು ಗುರು ಕಿರಣ್. ಸರ್ ಏನ್ ಸರ್ ನೀವ್ ಹೆಸರು ಹೇಳ್ಬೇಕಾ ಸಾರ್? ಇಡೀ ಕರ್ನಾಟಕದಲ್ಲೇ ವರ್ಲ್ಡ್ ಫೇಮಸ್ ನೀವು. ಹೊಡೆದಿಲ್ವಾ ಜೋಕಿಲಿ ಮ್ಯೂಸಿಕ್? ಯಾಕಣ ಆಪ್ತ ಮಿತ್ರದಲ್ಲಿ ಅದರಲ್ಲೂ ಪ್ರತಿ ಒಂದು ಸಿನಿಮಾದಲ್ಲೂ ಹಾಡ್ನ ಕುಟ್ಟಿ ಜಮಾಯಿಸ್ಬಿಡ್ತಾರೆ. ಏನ್ ಸರ್, ಎಲ್ಲಿಗೆ ಹೋಗ್ತಿದ್ದೀರಾ? ಇಲ್ಲೇ ಮಡಿಕೇರಿಗೆ ಹೊರಟಿದೆ, ಮಧ್ಯದಲ್ಲಿ ಕಾರ್ ಕೆಟ್ಟು. ಡಬ್ಬ ಕಾರಾಗ ಹಂಗಲ್ಲ ಹೇಳ್ಬಾರ್ದಪ್ಪ. ಬನ್ನಿ ಸರ್, ನಮ್ ಬಸ್ಸಲ್ಲಿ ಹೋಗೋಣ. ಬಸ್ ಅಲ್ಲ. ಯಾಕೆ ಸರ್, ಜನಸಾಮಾನ್ಯರು ಓಡಾಡೋ ಬಸ್ ಅಂತ ಯೋಚನೆ ಮಾಡ್ತಿದ್ದೀರಾ? ಸರ್, ನಿಮ್ಮ ಪ್ರತಿಯೊಂದು ಹಾಡಿಗೂ ಸಂತೋಷ ಪಟ್ಟು ಚಪ್ಪಾಳೆ ತಟ್ಟಿ ವಿಷಲ್ ಹಾಕೋದು ಈ ಜನಸಾಮಾನ್ಯರೇ ಸರ್. ಇವತ್ತು ಜೀವನದಲ್ಲಿ ನಿಮ್ಗೆ ಏನೇನ್ ಸಿಕ್ಕಿದೋ ಅದಕ್ಕೆಲ್ಲ ಕಾರಣ ಈ ಜನಸಾಮಾನ್ಯರೇ ಸರ್. ದಯವಿಟ್ಟು ಅವ್ನ್ ಮರಿಬೇಡಿ ಸರ್. ಸರ್, ದುಡ್ಡಿರೋ ಗಾಡಿಗೆ 4 ಚಕ್ರ, ನಮ್ಮ ಜನಸಾಮಾನ್ಯರ ಬಸ್ಗೆ 6 ಚಕ್ರ ಸಾರ್. ಬರ್ರೇ ಬನ್ನಿ ಸರ್, ನಮ್ ಜನಗಳು ಸಂತೋಷ ಪಡ್ಲಿ. ಓಕೆ, ಡ್ರೈವರ್ ಕಾರ್ ರೆಡಿ ಮಾಡ್ಕೊಂಡು ಮುಂದೆ ಬಾ. ನಡಿ ಹೋಗೋಣ. ಗುರು ಕಿರಣ್ ಅವ್ರಿಗೆ. Guru Kiran ji! Ladies and gentlemen, good news for you all. ಇವತ್ತು ನಮ್ಮ ಬಸ್ ಅಲ್ಲಿ ನಮ್ಮ ಜೊತೆ ಇರೋದು the great music director Guru Kiran. ಗುರು ಕಿರಣ್ ಜಿ, ಇವತ್ತು ಈ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಕೂದ್ಲು ಉದ್ದ ಇದೆ, ಆದ್ರೆ ಏನಿಲ್ಲ. ಗುಡ್ ಜೋಕ್ ಸರ್. ಸರ್, ಗಾಬರಿ ಆಗ್ಬಿಡಿ. ಈ ರೀತಿ ಮಾತಾಡೋದು ಹುಡುಗಿ ಅಭ್ಯಾಸ. ಈಕೆ ಹೇರ್ ಬ್ರಷ್ನೇ ಮೈಕ್ ಅನ್ಕೊಂಡ್ಬಿಟ್ಟಿದ್ದಾಳೆ. ಹಲೋ ಸರ್. ಹಲೋ, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಏನ್ ಸರ್ ಈ ರೂಟಲ್ಲಿ? ಮಡಿಕೇರಿಲಿ ಕಲಾಕೇಂದ್ರದ ಅವಾರ್ಡ್ ಫಂಕ್ಷನ್ ಇತ್ತು. 4 ಜನ ನಾಮಿನೇಟ್ ಆಗಿದ್ದಾರೆ, ನನ್ನ ಹೆಸರು ಇದೆ. ಹಂಗಾರೆ ಬಹು ಕಷ್ಟ ಬಿಡಿ. ಏನ್ಲ ಅಂದೆ? ಅಲ್ಲ, ಇವ್ರ ಇದ್ಮ್ಯಾಕೆ ಬೇರೆಯವ್ರಿಗೆ ಅವಾರ್ಡ್ ಸಿಗೋದು ಬಹು ಕಷ್ಟ ಅಂತಂದೆ. ಹಂಗೇಳು ಮತ್ತೆ. ಗುರು ಕಿರಣ್ ಜಿ, ಈ ಬಸ್ ಹೋಗ್ತಾ ಇರೋದು ಗಣಪತಿಪುರಕ್ಕೆ, ನಿಮ್ಗೆ ಗೊತ್ತಾ? ಹೌದಾ? ಹಾ, ನೀವ್ ಆ ಗಣಪತಿಗೆ ಹರಕೆ ಹೊತ್ಕೊಳ್ಳಿ, ನಿಮ್ಗೆ ಅವಾರ್ಡ್ ಸಿಕ್ಕೇ ಸಿಗುತ್ತೆ. ಜೈ ಗಣೇಶ. ಸರ್, ನಿಮ್ಮ ಜೈ ಗಣೇಶ ಹಾಡು ಸೂಪರ್ ಸರ್. ಗುರುಜಿ, ಯಾವ್ದಾದ್ರು ಹೊಸ ಪಿಕ್ಚರ್ಗೆ ಮ್ಯೂಸಿಕ್ ಹೊಡಿತಾ ಇದ್ದೀರಾ? ಅದೇ ಬಂಡಲ್ ಬಡ ಏನೋ ಚಿತ್ರಕ್ಕೆ ಈಗ ತಾನೇ ರೆಕಾರ್ಡಿಂಗ್ ಮುಗಿಸ್ಕೊಂಡು ಬಂದೆ. ಚೆನ್ನಾಗಿದೆ ಸರ್ ಈ ಬಂಡಲ್ ಬಡಾಯಿ. ಸರ್, ಈ ಬಂಡಲ್ ಬಡಾಯಿ ಅನ್ನೋದು ಸಿನಿಮಾ ಹೆಸರಾ ಅಥವಾ ಪಿಕ್ಚರ್ ಟೈಟ್ಲಾ? ಚೆನ್ನಾಗಿ ಜೋಕ್ ಮಾಡ್ತೀರಾ. ಸ್ವಂತವಾಗಿ ಒಂದು ಮಾತಾಡಕ್ಕೂ ಬರೋದಿಲ್ಲ, ನಿಮ್ಮನು ಒಂದು ಹಾಡು ಹೇಳಕ್ ಹೇಳ್ತಿದ್ದೆ. ಒಳ್ಳೆ ಐಡಿಯಾ ಸರ್. ಸರ್, ಒಂದು ಹಾಡು ಹೌದು ಸರ್, ಹಾಡಿ ಸರ್. ಸರ್, ಹಾಡಿ. ದಯವಿಟ್ಟು ಹಾಡಿ ಸರ್. ನಿಮ್ ಲೈವ್ ಪ್ರೋಗ್ರಾಮ್ ನೋಡೋ ಅವಕಾಶ ನಮ್ಗೆ ಸಿಗುತ್ತೆ. ನಮ್ಮಂತವ್ರಿಗೆ ನಿಮ್ ಪ್ರೋಗ್ರಾಮ್ ಟಿಕೆಟ್ ಕೊಂಡ್ಕೊಳ್ಳೋ ಶಕ್ತಿನೂ ಇರಲ್ಲ. ದಯವಿಟ್ಟು ಹಾಡಿ ಸರ್. ಹಾಡಿ ಸರ್. ಒಂದೇ ಒಂದ್ ಕಿತ ಹಾಡಿ. ಹಾಡಿ ಸರ್, ಹಾಡಿ ಸರ್, ಪ್ಲೀಸ್. ಒಂದೇ ಒಂದು ಹಾಡು ಪ್ಲೀಸ್ ಸರ್. ಹಾಡಿ ಸರ್, ಪ್ಲೀಸ್. ಈಗ ಸಡನ್ ಆಗಿ ಹಾಡಿ ಅಂದ್ರೆ ಹೇಗೆ ಆಡೋದು? ಬಾಯಿಂದ ನೋಡಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಹಾಡಿ ಸರ್, ಹಾಡಿ ಸರ್. ಅವ್ರು ಹೇಳ್ತಾ ಇಲ್ಲ ಹಾಡೋದಿಲ್ಲ ಅಂತ. ಹಾಡೋದಿಲ್ಲ ಅಂದ್ರೆ ಹಾಡೋದಿಲ್ಲ, ಸುಮ್ನಿರಿ ಎಲ್ಲಾರು. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಡಿ ಸರ್, ನನ್ಗೋಸ್ಕರ ಹಾಡಿ ಸರ್. ಸರ್, ನೀವು ಆಸೆ ಪಡ್ತಿದ್ದಾರೆ, ಹಾಡಿ ಸರ್. ಒನ್ ಸೆಕೆಂಡ್. ಅಲ್ಲೂ ಮ್ಯೂಸಿಕಾ? ಹಲೋ, ವಾಟ್? ರಿಯಲಿ? ಒಂದೇ